Hello students. So ಇವತ್ತು ಏನಂದ್ರ BA 5th ಸೆಮಿಸ್ಟರ್ನ ಆಪ್ಷನಲ್ ಪೇಪರ್ ಆಗಿರ್ತಕ್ಕಂತಹ ಯಾವುದು ಟೂರಿಸಂ ಸ್ಟಡೀಸ್ ಏನದ ಹಿಸ್ಟ್ರಿ ಆಫ್ ಟೂರಿಸಂ ಆ್ಯಂಡ್ ಹೆರಿಟೇಜ್ ಈ ಪೇಪರಿನ ಸಿಲೆಬಸ್ ಏನದ ಅದನ್ನು ನೋಡೋದು. ಸೊ ಟೋಟಲ್ ಆಗಿ ನಿಮ್ಗೆ 3 ಆಪ್ಷನಲ್ ಸಬ್ಜೆಕ್ಟ್ಸು ಏನಂದ್ರೆ BA 5th ಸೆಮಿಸ್ಟರಿಗೆ ಅವ. ಒಂದು ಯುರೋಪಿಯನ್ ಹಿಸ್ಟ್ರಿ ಬರ್ತದೆ, ಟೂರಿಸಂ ಸ್ಟಡೀಸ್ ಬರ್ತದೆ, ಅದನ್ನು ಬಿಟ್ಟರೆ ಕರ್ನಾಟಕ ಹಿಸ್ಟ್ರಿ ಬರ್ತದೆ. ಇವು ಮೂರು ನಿಮ್ಗೆ ಸೆಕೆಂಡ್ ಪೇಪರಿಗೆ ಆಪ್ಷನ್ ಇರ್ತದೆ. ಸೊ ನನ್ನ ಸ್ಪೆಷಲೈಸೇಷನ್ ಎದ್ರಾಗದ ಅಂದರೆ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಟೂರಿಸಂ ಸ್ಟಡೀಸ್ ಇವೆರಡು ಒಳಗೆ ನಂದು ಸ್ಪೆಷಲೈಸೇಷನ್ ಇರೋದ್ರಿಂದ ನಾ ಪೇಪರ್ 2 ಒಳಗೆ ಟೂರಿಸಂ ಸ್ಟಡೀಸ್ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ಎರಡನ್ನೂ ಏನು ಕವರ್ ಮಾಡ್ತೀನಿ. ಸೊ ಇವತ್ತೇನಂದ್ರೆ ಟೂರಿಸಂ ಸ್ಟಡೀಸ್ ಇದರ ಸಿಲೆಬಸ್ ಏನದ ನಿಮ್ಗೆ ಪೇಪರ್ 2 ಹಿಸ್ಟ್ರಿಗೆ ಅದನ್ನು ನೋಡೋಣ. ಓಕೆ, ಸೊ ಅದ್ರೊಳಗೆ ಫಸ್ಟ್ ಯೂನಿಟ್ ಏನದ ಅಂದ್ರೆ ನಿಮ್ದು ಡೆಫಿನೇಷನ್ ಆ್ಯಂಡ್ ಸೋರ್ಸಸ್ ಆಫ್ ಟೂರಿಸಂ ಅಂದ್ರೆ ಪ್ರವಾಸೋದ್ಯಮದ ಅರ್ಥ ಮತ್ತು ಪ್ರವಾಸೋದ್ಯಮದ ಮೂಲಾಧಾರಗಳು ಯಾವುವು, ಇದು ನಿಮ್ದು ಫಸ್ಟ್ ಚಾಪ್ಟರ್ ಅದ. ಅದ್ರೊಳಗೆ ಏನೇನದ ಅಂದ್ರೆ ABC ಅಂತ ಹೇಳಿ 3 ಯೂನಿಟ್ಸ್ ಅವ. ಫಸ್ಟ್ ಒನ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಟೂರಿಸಂ, ಪ್ರವಾಸೋದ್ಯಮದ ಅರ್ಥ ಮತ್ತು ವ್ಯಾಖ್ಯೆಗಳು ಯಾವ ರೀತಿಯಾಗ್ಯವ, ಅದರ ಸ್ವರೂಪ ಯಾವ ರೀತಿಯಾಗ್ಯದ, ಅದರ ವ್ಯಾಪ್ತಿ ಯಾವ ರೀತಿಯಾಗ್ಯದ, ಇದು ಫಸ್ಟ್ ಚಾಪ್ಟರ್ ಒಳಗ A ಒಳಗದ. ಸೊ B ಏನಂದ್ರೆ ಸೋರ್ಸಸ್ ಆಫ್ ಟೂರಿಸಂ, ಪ್ರವಾಸೋದ್ಯಮದ ಮೂಲಾಧಾರಗಳ್ಯಾವು, ಪ್ರವಾಸೋದ್ಯಮವನ್ನು ಅಭ್ಯಸಿಸಬೇಕಾದ್ರೆ ನಿಮ್ಗೆ ಯಾವ ರೀತಿಯಾದಂತಹ ಮೂಲಾಧಾರಗಳು ಲಭ್ಯ ಅವ, ಯಾವ ಮೂಲಾಧಾರಗಳ ಮೇಲೆ ನೀವು ಅಂದಾಜಿಸಬಹುದು ಪ್ರವಾಸೋದ್ಯಮದ ಪ್ರಮಾಣವನ್ನ. ಪ್ರವಾಸೋದ್ಯಮದ ಪ್ರಮಾಣ ಮೀನ್ಸ್ ವಾರ್ಷಿಕವಾಗಿ ಅಥವಾ ಮಾಸಿಕವಾಗಿ ಎಷ್ಟು ಜನ ಪ್ರವಾಸಿಗರು ಒಂದು ಪರ್ಟಿಕ್ಯುಲರ್ ಆದಂತಹ ಪ್ರವಾಸಿ ತಾಣಕ್ಕೆ ಭೇಟಿ ನೀಡಲಿಕತ್ತಾರ. ಈ ಎಲ್ಲ ಅಂಶಗಳನ್ನ ಎದರಿಂದ ತಿಳಿಬಹುದು ನಾವು, ಪ್ರವಾಸೋದ್ಯಮದ ಮೂಲಾಧಾರಗಳಿಂದ, ಸೋರ್ಸಸ್ ಆಫ್ ಟೂರಿಸಂನಿಂದ. ಇದು ಯೂನಿಟ್ B ಒಳಗ ಫಸ್ಟ್ ಚಾಪ್ಟರ್ ಒಳಗದ. ಸೊ ದೆನ್ ಏನದ ಅಂದ್ರ C ಯೂನಿಟ್ ಒಳಗ ಚಾಪ್ಟರ್ 1 ಒಳಗ ಹಿಸ್ಟಾರಿಕಲ್ ಎವಲ್ಯೂಷನ್ ಆಫ್ ಟೂರಿಸಂ, ಪ್ರವಾಸೋದ್ಯಮ ಕಲ್ಪನೆ ಏನದ ಇದು ಸಬ್ಜೆಕ್ಟ್ ಆಗಿ ಪರಿವರ್ತನೆ ಯಾವಾಗ ಹೊಂದಿದೆ ಅಂದ್ರೆ 19th to 20th ಸೆಂಚುರಿ 21st ಸೆಂಚುರಿ ಈ ಪೀರಿಯಡ್ ಒಳಗ ಒಂದು ಪರ್ಟಿಕ್ಯುಲರ್ ಆದಂಥ ಸಬ್ಜೆಕ್ಟ್ ಆಗಿ ಪ್ರವಾಸೋದ್ಯಮ ಕನ್ವರ್ಟ್ ಆಗಿದೆ. ಬಟ್ ಅದಕ್ಕಿಂತ ಮೊದಲು ಕೂಡ ಏನಂದ್ರೆ ಪ್ರವಾಸೋದ್ಯಮ ಅನ್ನುವಂಥ ಕಲ್ಪನೆ ಎಕ್ಸಿಸ್ಟ್ ಆಗ್ತಿತ್ತು ಸೊಸೈಟಿ ಒಳಗೆ. ಬಟ್ ಅದನ್ನು ಪರ್ಟಿಕ್ಯುಲರ್ ಆದಂಥ ಸಬ್ಜೆಕ್ಟ್ ಆಗಿ ಏನಂದ್ರೆ ಜನರು ನೋಡ್ತಿರ್ಲಿಲ್ಲ. ಸೊ ಆ ರೀತಿಯಾಗಿ ಪ್ರವಾಸೋದ್ಯಮ ಏನದ ಯಾವ ರೀತಿಯಾಗಿ ಬೆಳವಣಿಗೆ ಹೊಂದಿತ್ತು, ಒಂದು ಇಗ್ನೋರ್ಡ್ ಸಬ್ಜೆಕ್ಟ್ ಲಿಂದ ಡೆವಲಪ್ಡ್ ಸಬ್ಜೆಕ್ಟ್ ಆಗಿ ಬೆಳವಣಿಗೆ ಹೆಂಗೆ ಹೊಂದ್ಕೋದು ಬಂತು ಅನ್ನೋದು ನಿಮ್ಮ C ಯೂನಿಟ್ ಒಳಗದ ಚಾಪ್ಟರ್ 1 ಒಳಗ. ಓಕೆ, ಸೊ ಸೆಕೆಂಡ್ ಚಾಪ್ಟರ್ ಒಳಗ ನಿಮ್ದು ಏನಂದ್ರ ಟೈಪ್ಸ್ ಆ್ಯಂಡ್ ಸರ್ವಿಸಸ್ ಆಫ್ ಟೂರಿಸಂ ಅಂದ್ರ ಪ್ರವಾಸೋದ್ಯಮದ ಪ್ರಕಾರಗಳು ಮತ್ತು ಸೌಲಭ್ಯಗಳು. ಪ್ರವಾಸೋದ್ಯಮದ ಪ್ರಕಾರಗಳು ಬಹಳಷ್ಟು ಬರ್ತಾವ. ಎಕ್ಸಾಂಪಲ್ ಸಾಂಸ್ಕೃತಿಕ ಪ್ರವಾಸೋದ್ಯಮ ಬರ್ತದ, ಧಾರ್ಮಿಕ ಪ್ರವಾಸೋದ್ಯಮ ಬರ್ತದ, ನೈಸರ್ಗಿಕ ಪ್ರವಾಸೋದ್ಯಮ ಬರ್ತದ, ವ್ಯಾಪಾರಿಕ ಪ್ರವಾಸೋದ್ಯಮ ಬರ್ತದ, ಶಾಲಾ ಕಾಲೇಜುಗಳು ಕರ್ಕೊಂಡು ಹೋಗುವಂಥವು ಶೈಕ್ಷಣಿಕ ಪ್ರವಾಸೋದ್ಯಮ ಬರ್ತದ, ವೈದ್ಯಕೀಯ ಪ್ರವಾಸೋದ್ಯಮ ಬರ್ತದ. ಈ ಎಲ್ಲ ರೀತಿಯಾದಂತಹ ಪ್ರವಾಸೋದ್ಯಮಗಳು ಭಾರತದೊಳಗೆ ಯಾವ ರೀತಿಯಾದಂತಹ ಸ್ವರೂಪ ಹೊಂದ್ಯಾವ, ಭಾರತದ ಇಕನಾಮಿಕ್ ಡೆವಲಪ್ಮೆಂಟ್ ಒಳಗೆ ಯಾವ ರೀತಿಯಾದಂಥ ಪ್ರವಾಸೋದ್ಯಮದ ಬಗ್ಗೆ ಯಾವ ರೀತಿಯಾದಂಥ ಕಾಂಟ್ರಿಬ್ಯೂಷನ್ ಮಾಡಿದ, ಈ ಎಲ್ಲ ಅಂಶಗಳನ್ನ ಚಾಪ್ಟರ್ 2 ಒಳಗ ನೀವು ಓದ್ತೀರಿ. ಸೊ ಅದ್ರೊಳಗೆ B ಏನದ ಅಂದ್ರೆ ಟೂರಿಸಂ ಸರ್ವಿಸಸ್. ಟೂರಿಸಂ ಸರ್ವಿಸಸ್ ಒಳಗೆ ಯಾವ್ಯಾವ ಬರ್ತಾವ, ಟ್ರಾವೆಲ್ ಏಜೆನ್ಸೀಸ್ ಬರ್ತಾವ, ಟ್ರಾವೆಲ್ ಆಪರೇಟರ್ಸ್ ಬರ್ತದ, ಗೈಡ್ಸ್ ಬರ್ತಾರ, ದೆನ್ ಏನೇನು ಹೋಟೆಲ್ ಸೌಲಭ್ಯಗಳು ಸಿಗ್ತಾವ ಪ್ರವಾಸಿ ತಾಣಗಳೊಳಗ ಇವು ಏನಾಗ್ತಾವ ಟೂರಿಸಂ ಸರ್ವಿಸಸ್ ಒಳಗೆ ಬರ್ತಾವ. ಅದೇ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯಾವ ರೀತಿಯಾಗಿದೆ, ಪ್ರತ್ಯೇಕ ಪ್ರವಾಸಿ ತಾಣಕ್ಕೆ ಯಾವ ರೀತಿಯಾದಂಥ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅದ, ಅದು ಬಸ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ವಿಮಾನದ ಮೂಲಕ ಆಗಿರ್ಬೋದು, ಯಾವ ರೀತಿ ಆಗ್ಯದ, ಈ ಎಲ್ಲ ಅಂಶಗಳನ್ನ ಯೂನಿಟ್ B ಒಳಗ ಏನಂದ್ರೆ ನೀವು ಈ ಸೆಮಿಸ್ಟರ್ಗೆ ಸ್ಟಡಿ ಮಾಡ್ತೀರಿ. ಸೊ C ಯೂನಿಟ್ ಒಳಗೆ ಏನದ ಅಂದ್ರೆ ಟ್ರಾನ್ಸ್ಪೋರ್ಟ್, ರೋಡ್, ರೈಲ್, ಏರ್ ಆ್ಯಂಡ್ ವಾಟರ್.
ಸೊ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಒಳಗೆ ಇಂಪಾರ್ಟೆಂಟ್ ಆದಂಥವು ಯಾವ ಬರ್ತಾವ? ರೋಡ್ ಟ್ರಾನ್ಸ್ಪೋರ್ಟ್ ಬರ್ತದ, ಆಗ ಹೇಳ್ದಂಗ ರೈಲ್ ಟ್ರಾನ್ಸ್ಪೋರ್ಟ್ ಬರ್ತದ, ಏರ್ ಟ್ರಾನ್ಸ್ಪೋರ್ಟ್ ಬರ್ತದ, ದೆನ್ ವಾಟರ್ ಟ್ರಾನ್ಸ್ಪೋರ್ಟ್. ಸೊ ರೋಡ್ ಟ್ರಾನ್ಸ್ಪೋರ್ಟ್ ಯಾವಾಗ ಅತಿ ಕಡಿಮೆ ಅಂತರದ ಪ್ರವಾಸ ಮಾಡೋದಿತ್ತು ಅಥವಾ ಅಲ್ಪಕಾಲಿಕ ಪ್ರವಾಸ ಮಾಡೋದಿತ್ತು ಅಂತಂದ್ರೆ ರೋಡ್ ಟ್ರಾನ್ಸ್ಪೋರ್ಟ್ ಅನ್ನು ಬಳಸ್ತೀವಿ. ರೈಲ್ ಟ್ರಾನ್ಸ್ಪೋರ್ಟ್ ಯಾವಾಗ ಮಧ್ಯಮ ಪ್ರಮಾಣದ ಪ್ರವಾಸ ಮಾಡೋದಿತ್ತು, ಮಧ್ಯಮ ಅಂತರದ ಪ್ರವಾಸ ಮಾಡೋದಿತ್ತು ಅಂದ್ರೆ ರೈಲನ್ನು ಬಳಸ್ತೀವಿ. ಅದೇ ದೀರ್ಘಕಾಲಿಕ ಅಥವಾ ದೀರ್ಘ ಪ್ರಯಾಣದ ಪ್ರವಾಸ ಇತ್ತಂದ್ರೆ ಆ ಸಮಯದೊಳಗೆ ನಾವೇನು ಏರ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸ್ತೀವಿ. ಬಟ್ ಏನಂದ್ರ ಈಗಿನ 21st ಸೆಂಚುರಿದಾಗ ಅಲ್ಪಕಾಲಿಕ ಪ್ರವಾಸಕ್ಕೂ ಕೂಡ ಎಷ್ಟೋ ಜನರು ಏರ್ ಟ್ರಾನ್ಸ್ಪೋರ್ಟ್ ಅನ್ನು ಕೂಡ ಬಳಸ್ಲಿಕ್ಕತ್ತಾರೆ. ಬಿಕಾಸ್ ರೀಸನ್ ಏನು? ಅದು ಬಹಳಷ್ಟು ಟೈಮ್ ಸೇವಿಂಗ್ ಅದ. ಸೊ ದೆನ್ ವಾಟರ್ ಟ್ರಾನ್ಸ್ಪೋರ್ಟ್. ವಾಟರ್ ಟ್ರಾನ್ಸ್ಪೋರ್ಟ್ ಏನಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಆರ್ ಮಧ್ಯಕಾಲೀನ ಭಾರತದೊಳಗೆ ಏನಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾನ್ಸ್ಪೋರ್ಟಿಗೆ ಅಥವಾ ವ್ಯಾಪಾರಿಕ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ಶೈಕ್ಷಣಿಕ ಪ್ರವಾಸ ಆಗಿರ್ಬೋದು ಹೋಗ್ಬೇಕಾದ್ರೆ ಎದರ್ಲಿಂದ ಹೋಗ್ಬೇಕಾಗ್ತಿತ್ತು? ಅದನ್ನ ವಾಟರ್ ಟ್ರಾನ್ಸ್ಪೋರ್ಟ್ಲಿಂದನೇ ಹೋಗ್ಬೇಕಾಗ್ತಿತ್ತು, ಹಡಗುಗಳ ಮುಖಾಂತರ. ಬಟ್ ಈಗೇನಾಗ್ಯದ, ಹಡಗುಗಳನ್ನ ಜಾಸ್ತಿಯಾಗಿ ಎದಕ್ಕೆ ಬಳಸ್ಲಿಕ್ಕತ್ತಾರಂದ್ರ ವ್ಯಾಪಾರಿಕ ಉದ್ದೇಶದಿಂದ. ಟೋಟಲ್ ಆಗಿ ಪ್ರವಾಸದ ಉದ್ದೇಶದಿಂದ ನೋಡಿದ್ರ ವಾಟರ್ ಟ್ರಾನ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ ಏನಂದ್ರ ಬಾಕಿ 3 ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಿಂತ ಕಡಿಮೆ ಅದ. ಸೊ ಇದನ್ನೆಲ್ಲ ಅಂಶಗಳನ್ನು ನೀವು ಯೂನಿಟ್ ಸಿ ಒಳಗ ಚಾಪ್ಟರ್ 2 ಒಳಗ ಓದ್ತೀರಿ. ಸೊ ನಿಮ್ದು ಥರ್ಡ್ ಚಾಪ್ಟರ್ ಏನಂದ್ರೆ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಆ್ಯಂಡ್ ಫೇರ್ಸ್ ಆ್ಯಂಡ್ ಫೆಸ್ಟಿವಲ್ಸ್. ಟೂರಿಸ್ಟ್ ಡೆಸ್ಟಿನೇಷನ್ಸ್, ಫೇರ್ಸ್ ಆ್ಯಂಡ್ ಫೆಸ್ಟಿವಲ್ಸ್ ಎಕ್ಸಾಂಪಲ್ ಅಂತಂದ್ರೆ ಈಗ ಮೈಸೂರು ದಸರಾ ಫೆಸ್ಟಿವಲ್ ಆಗ್ತದ. ಓಕೆ, ಈ ಮೈಸೂರು ದಸರಾ ಫೆಸ್ಟಿವಲ್ ನೋಡ್ಬೇಕಂತನೇ ಏನಂದ್ರ ಕರ್ನಾಟಕದ ಬೇರೆ ಬೇರೆ ಪ್ರದೇಶದಿಂದ ಜನರು ಏನಂದ್ರ ಮೈಸೂರಿಗೆ ಪ್ರವಾಸ ಹೋಗ್ತಾರೆ. ಸೊ ಇದೇನಾಯ್ತು, ಫೆಸ್ಟಿವಲ್ ಮತ್ತು ಫೇರ್ಸ್ ಮುಖಾಂತರ ಟೂರಿಸ್ಟ್ ಅನ್ನ ಸೆಳೆಯುವಂತಹ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಆಯ್ತು. ಅದೇ ರೀತಿಯಾಗಿ ಹಂಪಿ ಉತ್ಸವ ಆಗ್ತದ, ಕಿತ್ತೂರು ಉತ್ಸವ ಆಗ್ತದ. ದೆನ್ ಪ್ರತಿ ವರ್ಷ ಜೈಪುರ್ ಒಳಗೇನಂದ್ರ ಜೈಪುರ್ ಉತ್ಸವ ಆಗ್ತದ. ದೆನ್ ಎಲ್ಲೆಲ್ಲೇ ಸಂಗೀತ ಸಮಾರಂಭಗಳಾಗ್ತಾವ, ನೃತ್ಯ ಸಮಾರಂಭಗಳಾಗ್ತಾವ, ಅಥವಾ ಸ್ಪೋರ್ಟ್ಸ್ ಆಗಿರ್ಬೋದು. ಈ ಎಲ್ಲ ಕಾರಣಗಳೇನಾಗ್ತಾವ, ಫೇರ್ಸ್ ಅಂಡ್ ಫೆಸ್ಟಿವಲ್ಸ್ ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸಸ್ ಅನ್ನ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಕನ್ವರ್ಟ್ ಮಾಡ್ತಾವ. ಇದಕ್ಕೆ ರೀಸನ್ ಅಲ್ಲಿ ಇರುವಂತ ಲೋಕಲ್ ಯಾವುದೇ ಕಾರಣ ಇರುವುದಿಲ್ಲ. ಅಲ್ಲಿ ಅವ್ರು ಆಚರಿಸುವಂತ ಪರ್ಟಿಕ್ಯುಲರ್ ಆದಂತ ಯಾವುದೇ ಒಂದು ಹಬ್ಬ ಅಥವಾ ಹರಿದಿನ ಏನಿರ್ತ ಅದು ಆ ಪ್ಲೇಸ್ ಅನ್ನ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿ ಕನ್ವರ್ಟ್ ಮಾಡ್ತಿರ್ತಾರೆ. ಸೊ ಅದು ಯಾವ ರೀತಿಯಾದಂಥ ಸ್ವರೂಪ ಭಾರತದೊಳಗೆ ಹೊಂದಿದೆ, ಯಾವ್ಯಾವ ಪ್ರಮುಖವಾದಂಥ ಅಂತಹ ಸಾಂಸ್ಕೃತಿಕ ಪ್ರವಾಸಿ ತಾಣಗಳು ಆಗ್ಯಾವ ಅನ್ನುವಂಥದ್ದನ್ನ ನೀವು ಥರ್ಡ್ ಚಾಪ್ಟರ್ ಒಳಗೆ ಓದ್ತೀರಿ. ಸೊ ಅದ್ರೊಳಗೆ ಏನಂದ್ರ ಸೌದರ್ನ್ ಆ್ಯಂಡ್ ನಾರ್ದರ್ನ್ ಇಂಡಿಯಾ ಒಳಗೆ ಯಾವ ರೀತಿಯಾಗಿ ಸಪ್ರೇಟ್ ಆದಂತಹ ಇನ್ನು ಜಾತ್ರಾ ಮತ್ತು ಫೆಸ್ಟಿವಲ್ಸ್ ಏನವ ಯಾವ ರೀತಿಯಾಗಿ ಪ್ರವಾಸಿಗಳನ್ನ ಸೆಳೀತಾವ ಅನ್ನೋದನ್ನ ನೋಡ್ತೀವಿ. ಸೊ ಅದೇ ರೀತಿಯಾಗಿ ಇನ್ಕ್ರೆಡಿಬಲ್ ಇಂಡಿಯಾ ಅನ್ನುವಂಥದ್ದು ಏನಂದ್ರ ಗವರ್ಮೆಂಟ್ ಆಫ್ ಇಂಡಿಯಾ ಏನದಲ್ಲ, ಗವರ್ಮೆಂಟ್ ಆಫ್ ಇಂಡಿಯಾ ತನ್ನ ಟೂರಿಸಂ ಸೆಕ್ಟರ್ ಅನ್ನ ದೇಶದೊಳಗ ಮತ್ತು ವಿದೇಶಗಳೊಳಗೆ ಎರಡು ಕಡೆ ಪ್ರಚಾರ ಮಾಡ್ಲಿಕ್ಕಾಗಿ ಒಂದು ಕೋಟ್ ಅನ್ನ ಉಪಯೋಗಿಸಿದ. ಅದೇ ಏನು, ಇನ್ಕ್ರೆಡಿಬಲ್ ಇಂಡಿಯಾ. ಇನ್ಕ್ರೆಡಿಬಲ್ ಇಂಡಿಯಾ ಯಾಕೆ ಉಪಯೋಗಿಸಿದ ಅಂದ್ರ ಒಂದೇ ದೇಶದೊಳಗ ವಿವಿಧ ಸಂಸ್ಕೃತಿಗಳು, ವಿವಿಧ ಧರ್ಮಗಳು ತಮ್ಮದೇ ಆದಂತಹ ಏನಂದ್ರ ಪ್ರವಾಸಿ ತಾಣಗಳನ್ನು ಹೊಂದಿದ. ನಮ್ಮ ದೇಶದೊಳಗ ಧರ್ಮದ ಆಧಾರದ ಮೇಲೇನು ಪ್ರವಾಸಿ ತಾಣ ಅವ, ಕಲ್ಚರ್ ಆಧಾರದ ಮೇಲೇನು ಅವ, ಆಹಾರದ ಆಧಾರದ ಮೇಲೇನು ಅವ, ಉಡುಪುಗಳ ಆಧಾರದ ಮೇಲೇನು ಅವ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರೀಸನ್ಸ್ಲಿಂದ ಏನಂದ್ರ ಟೂರಿಸ್ಟ್ ಪ್ಲೇಸಸ್ಗಳು ಇಂಡಿಯಾದಾಗ ಅವ. ಬಟ್ ನಾವು ಬೇರೆ ಕಂಟ್ರೀಸಿಗೆ ಕಂಪೇರ್ ಮಾಡಿದ್ವಿ ಅಂದ್ರ ಅಲ್ಲಿ ಇಂಡಿಯಾದಷ್ಟು ವಿವಿಧತೆ ಇಲ್ಲ. ಸೊ ಆ ಕಾರಣದಿಂದ ಗವರ್ಮೆಂಟ್ ಆಫ್ ಇಂಡಿಯಾ ಏನಂದ್ರ ಇನ್ಕ್ರೆಡಿಬಲ್ ಇಂಡಿಯಾ ಅನ್ನುವಂಥ ಕೋಟ್ ಅನ್ನ ತನ್ನ ಏನು ಟೂರಿಸಂ ಸೆಕ್ಟರ್ ಅನ್ನ ಪ್ರಚಾರ ಮಾಡಲಿಕ್ಕೆ ಬಳಸ್ಕೊಂಡದ. ಸೊ ನೀವು ಟೂರಿಸಂ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್, ಆಫಿಷಿಯಲ್ ಗವರ್ಮೆಂಟ್ ವೆಬ್ಸೈಟ್ ಏನದ ಬೇಕಾದ್ರ ಗೂಗಲ್ ಮಾಡಿ ನೋಡ್ಬೋದು. ಸೊ ಅದ್ರೊಳಗೆ ಏನಂದ್ರ ನಿಮಗೆ ಫಸ್ಟ್ ಸಿಗುದೇನು ಮ್ಯಾಲ್ ಹೆಡ್ಡಿಂಗು ಇನ್ಕ್ರೆಡಿಬಲ್ ಇಂಡಿಯಾ.
ಸೊ ಇದೇನಂದ್ರೆ ನಮ್ಮ ಇಂಡಿಯನ್ ಟೂರಿಸಂ ಡಿಪಾರ್ಟ್ಮೆಂಟ್ ಸೈನ್ ಏನು, ಇನ್ಕ್ರೆಡಿಬಲ್ ಇಂಡಿಯಾ. ನೆಕ್ಸ್ಟ್ ನಿಮ್ದು ಏನ್ ಬರ್ತದ ಅಂದ್ರೆ ರಿಲಿಜಿಯಸ್ ಫೆಸ್ಟಿವಲ್ಸ್, ನ್ಯಾಷನಲ್ ಫೆಸ್ಟಿವಲ್ಸ್ ಅಂಡ್ ಕಲ್ಚರಲ್ ಫೆಸ್ಟಿವಲ್ಸ್. ಇದ್ರೊಳಗ ಚಾಪ್ಟರ್ 3 ಒಳಗ ಸಿ ಯೂನಿಟ್ ಒಳಗ. ಸೊ ನಿಮಗ ಮೊದಲಿಂದ ಹೈಸ್ಕೂಲಿಂದ ನೀವು ಕಲ್ಕೋತೆ ಬಂದಿರ್ತೀರಿ ಏನಂದ್ರೆ 3 ಟೈಪ್ ಆಫ್ ಫೆಸ್ಟಿವಲ್ಸ್ ಅನ್ನ ನಮ್ಮ ಕಂಟ್ರಿ ಒಳಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಒಂದು ಕಲ್ಚರಲ್, ನ್ಯಾಷನಲ್ ಅಂಡ್ ರಿಲಿಜಿಯಸ್ ಫೆಸ್ಟಿವಲ್ಸ್. ಓಕೆ, ಕಲ್ಚರಲ್ ಫೆಸ್ಟಿವಲ್ಸ್ ಏನಪ್ಪ ಯಾವ್ಯಾವ ಅಂತಂದ್ರೆ ಎಕ್ಸಾಂಪಲ್ ಸಾಂಸ್ಕೃತಿಕ ಆಧಾರಿತ, ನಾಗ ಹೇಳಿದ್ದೆ, ಸಂಗೀತ ಸಮಾರಂಭಗಳಾಗಿರ್ಬೋದು ಅಥವಾ ನೃತ್ಯ ಸಮಾರಂಭಗಳಾಗಿರ್ಬೋದು ಅಥವಾ ಅವಾರ್ಡ್ ಫಂಕ್ಷನ್ಸ್ ಆಗಿರ್ಬೋದು. ಇವೆಲ್ಲ ಏನಾಗ್ತಾವ ಕಲ್ಚರಲ್ ಏನು ಫೆಸ್ಟಿವಲ್ಸ್ ಆಗ್ತಾವ. ಯಾವ ಬೇರೆ ಪ್ರದೇಶಗಳಿಂದ ಅಲ್ಪಾವಧಿಯವರೆಗೆ ಪ್ರವಾಸಿಗರನ್ನು ಸೆಳಿತಾವ. ನ್ಯಾಷನಲ್ ಫೆಸ್ಟಿವಲ್ಸ್ ಅಂದ್ರೆ 15th ಆಗಸ್ಟ್ ಆಗಿರ್ಬೋದು, ದೆನ್ 26 ಜಾನ್ ಆಗಿರ್ಬೋದು, ಗಾಂಧಿ ಜಯಂತಿ, ಇವೆಲ್ಲ ಏನಂದ್ರೆ ನ್ಯಾಷನಲ್ ಫೆಸ್ಟಿವಲ್ಸ್ ಆಗ್ತಾವ. ಹೌದಾ? ಈ ಎಕ್ಸಾಂಪಲ್ ಏನು ನಮ್ದು ಪರೇಡ್ ಇರ್ತದ. ಹೌದಾ? ಪರೇಡ್ ನೋಡ್ಲಿಕ್ಕೆ ಡೆಲ್ಲಿಗೆ ಬಹಳಷ್ಟು ಜನ ಏನಂದ್ರ ಮೊದಲೇ ಟಿಕೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಿರ್ತಾರ. ಎಷ್ಟು ಮಂದಿ ನೋಡ್ಲಿಕ್ಕಂತೇನೆ ಡೆಲ್ಲಿಗೆ ಹೋಗ್ತಾರೆ, ಅದರ ಸಲುವಾಗಿ ಅಲ್ಪಾವಧಿ ಕಾಲಾವಧಿಗೆ. ಸೊ ಇದು ಕೂಡ ಏನಂದ್ರ ಪ್ರವಾಸಿಗರನ್ನ ಸೆಳೆಯುವಂತಹ ಏನು ಒಂದು ಪ್ರಮುಖ ರೀಸನ್. ಯಾವುದು? ನ್ಯಾಷನಲ್ ಫೆಸ್ಟಿವಲ್ಸ್. ಅದರ ಜೊತೆಗೆ ರಿಲಿಜಿಯಸ್ ಫೆಸ್ಟಿವಲ್ಸ್. ರಿಲಿಜಿಯಸ್ ಫೆಸ್ಟಿವಲ್ಸ್ ಎಕ್ಸಾಂಪಲ್ ಕೋಲ್ಕತ್ತಾದಾಗ ದುರ್ಗಾ ಪೂಜಾ ಆಗ್ತದ ಪ್ರತಿ ವರ್ಷ. ಓಕೆ, ನವರಾತ್ರಿ ಟೈಮ್ನಾಗ ದುರ್ಗಾ ಪೂಜಾ ಇಸ್ ಅ ಏನು ರಿಲಿಜಿಯಸ್ ಫೆಸ್ಟಿವಲ್ ಅದ, ಧಾರ್ಮಿಕ ಸಮಾರಂಭ, ಧಾರ್ಮಿಕ ಏನು ಹಬ್ಬ ಅದ. ಸೊ ಈ ದುರ್ಗಾ ಪೂಜಾನ್ನೇ ನೋಡ್ಲಿಕ್ಕೆ ಎಷ್ಟೋ ಜನ ಆ ಪೀರಿಯಡ್ ಒಳಗ ಅಥವಾ ಆ ಪರ್ಟಿಕ್ಯುಲರ್ ನವರಾತ್ರಿ ಟೈಮ್ನಾಗ ಬೇರೆ ಸ್ಟೇಟ್ಲಿಂದ ಆಗಿರ್ಬೋದು, ಬೇರೆ ಊರ್ಲಿಂದ ಆಗಿರ್ಬೋದು, ಏನಂದ್ರ ಕೋಲ್ಕತ್ತಾಕ್ಕ ಜಾಸ್ತಿ ಜನ ಅಲ್ಪಾವಧಿಯ ಪ್ರವಾಸ ಕೈಗೊಳ್ತಾರೆ. ಓಕೆ, ಸೊ ಇದೇನಾಗ್ತದ ಕಲ್ಕತ್ತಾಕ್ಕ ಹೆಚ್ಚಿನ ಆದಾಯವನ್ನ ಕೊಡ್ತದ, ಪ್ರವಾಸಿಗರನ್ನ ಸೆಳಿತದ. ಸೊ ಇಂಡೈರೆಕ್ಟ್ ಆಗಿ ರಿಲಿಜಿಯಸ್, ನ್ಯಾಷನಲ್ ಅಂಡ್ ಕಲ್ಚರಲ್ ಫೆಸ್ಟಿವಲ್ಸ್ ಕೂಡ ಏನಂದ್ರ ಪ್ರವಾಸಿ ತಾಣಗಳನ್ನ ನಿರ್ಮಿಸ್ಲಿಕ್ಕೆ ಪ್ರಮುಖ ಕಾರಣ ಆಗಿರ್ತಾವ. ಇದನ್ನ ನೀವು ಯೂನಿಟ್ ಸಿ ಒಳಗ ಚಾಪ್ಟರ್ 3 ಒಳಗ ಓದ್ತೀರಿ. ಸೊ ನೆಕ್ಸ್ಟ್ ನಿಮ್ದು ಚಾಪ್ಟರ್ 4. ಇದ್ರೊಳಗೆ ಏನಂದ್ರ ಮ್ಯೂಸಿಯಮ್ಸ್ ಅಂಡ್ ಟೂರಿಸಂ ಇನ್ ಕರ್ನಾಟಕ. ಅದ್ರೊಳಗೆ ನಿಮ್ದು ಏನು ಮ್ಯೂಸಿಯಂ ಆಸ್ ಅ ಪ್ರಾಡಕ್ಟ್ ಆಫ್ ಟೂರಿಸಂ, ಹಿಸ್ಟಾರಿಕಲ್, ಟ್ರೈಬಲ್, ಫೋಕ್, ಕಲ್ಚರಲ್ ಅಂಡ್ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ. ಓಕೆ, ಸೊ ಮ್ಯೂಸಿಯಂ ಅಂದ್ರೆ ಏನು? ವಸ್ತು ಸಂಗ್ರಹಾಲಯ ಕನ್ನಡದೊಳಗ. ಓಕೆ, ಆಕ್ಚುಲಿ ಏನಾಗಿದೆ ಅಂದ್ರೆ ನಮ್ಮ ಇಂಡಿಯಾದಾಗ ಮ್ಯೂಸಿಯಮ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕಲ್ಲ ಪ್ರವಾಸಿಗರು, ಅಷ್ಟು ಕೊಡ್ಲಿಗತ್ತಿಲ್ಲ. ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನಾವು ಬೇಲೂರು ಹಳೆಬೀಡಿಗೆ ಹೋಗ್ತೀವಿ ಅಥವಾ ಹಂಪಿಗೆ ಹೋಗ್ತೀವಿ, ಅಲ್ಲೇ ಬಾಕಿ ಎಲ್ಲ ಮಾನ್ಯುಮೆಂಟ್ಸ್ ಅನ್ನ ನೋಡ್ತೀವಿ. ಬಟ್ ಏನಲ್ಲಿ ಇರುವಂತ ಮ್ಯೂಸಿಯಂಗೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಂಗಿಲ್ಲ. ನಾವೇನೋ ಅದನ್ನ ಅಗದಿ ಲಾಸ್ಟ್ ಪ್ರಿಫರೆನ್ಸ್ ಆಗಿರ್ತೀವಿ. ಆತು ಟೈಮ್ ಸಿಕ್ಕರೆ ನೋಡುನು, ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ವಿ ಕ್ಯಾನ್ ವಿಸಿಟ್ ದೇರ್ ಅಂತ ಹೇಳಿ ನಾವೊಂದು ತಲೆಯಾಗ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿರ್ತೀವಿ. ಈ ರೀತಿಯಾದಂಥ ಕಾನ್ಸೆಪ್ಟ್ಲಿಂದ ಇಂಡಿಯಾದೊಳಗೆ ಇರುವಂಥ ಮ್ಯೂಸಿಯಮ್ಸಿಗೆ ಪ್ರವಾಸಿಗರ ಸಂಖ್ಯೆ ಏನಾಗ್ಲಿಕ್ಕತ್ತದ? ಕಡಿಮೆ ಆಗ್ಲಿಕ್ಕತ್ತದ. ಅದೇ ರೀತಿಯಾಗಿ ಪ್ರಾದೇಶಿಕ ಮ್ಯೂಸಿಯಮ್ಸ್ ಎಕ್ಸಾಂಪಲ್ ನಮ್ಮ ಸಮೀಪ ಇರುವಂಥದ್ದು, ನಿಮ್ಮ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಸಮೀಪ ಇರುವಂಥದ್ದು ಕಿತ್ತೂರು ಊರೊಳಗೆ ಇರುವಂಥ ಒಂದು ಮ್ಯೂಸಿಯಂ. ಸೊ ಈ ಮ್ಯೂಸಿಯಂ ಒಳಗಡೆ ಇರುವಂಥ ಐತಿಹಾಸಿಕ ಏನು ವಸ್ತುಗಳವ ಅವು ಬೇರೆ ಯಾವುದೇ ಸ್ಟೇಟ್ ಒಳಗ ಅಥವಾ ಡೆಲ್ಲಿ ಒಳಗೆ ಮ್ಯೂಸಿಯಂ ಇರುವುದಕ್ಕೆ ಸಮಾನ ಆಗ್ಯದ. ಬಟ್ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಏನು ಅತಿ ಕಡಿಮೆ ಆಗಿದೆ. ಯಾಕಂದ್ರೆ ಪ್ರವಾಸಿಗರ ಮ್ಯೂಸಿಯಂ ಬಗ್ಗೆ ಅಷ್ಟೊಂದು ಗಮನ ಹರಿಸ್ಲಿಗತ್ತಿಲ್ಲ, ಅದನ್ನ ಇಗ್ನೋರ್ ಮಾಡ್ಲಿಗತ್ತಾರ. ಆ ಕಾರಣದಿಂದ ಯೂತ್ ಜನರೇಷನ್ ಮ್ಯೂಸಿಯಮ್ಸ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ಲಿ, ಹೆಚ್ಚು ಮ್ಯೂಸಿಯಮ್ಸ್ ವಿಸಿಟ್ ಮಾಡಲಿ ಅನ್ನುವಂಥ ಉದ್ದೇಶದಿಂದ ಏನಂದ್ರ ಮ್ಯೂಸಿಯಂಗಳ ಬಗ್ಗೆ ನಿಮ್ಗೆ ಸಿಲೆಬಸ್ ಒಳಗೆ ಹಾಕ್ಯದ. ಸೊ ಮ್ಯೂಸಿಯಂಗಳೊಳಗೆ ಎಷ್ಟು ಪ್ರಕಾರ ಅವ ಅಂದ್ರೆ ಒಂದು ಹಿಸ್ಟಾರಿಕಲ್ ಮ್ಯೂಸಿಯಂ ಬರ್ತ, ದೆನ್ ಇನ್ನು ನ್ಯಾಚುರಲ್ ಮ್ಯೂಸಿಯಂ ಬರ್ತ, ದೆನ್ ನೆಕ್ಸ್ಟ್ ಬರುದಂದ್ರೆ ಸ್ಪೋರ್ಟ್ಸ್ ಮ್ಯೂಸಿಯಂ ಬರ್ತ, ಕಲ್ಚರಲ್ ಮ್ಯೂಸಿಯಂ ಬರ್ತ, ದೆನ್ ರಿಲಿಜಿಯಸ್ ಮ್ಯೂಸಿಯಂ ಬರ್ತ. ದೆನ್ ಅದೇ ರೀತಿಯಾಗಿ ಮತ್ತೆ ಹೇಳ್ಬೇಕಂತಂದ್ರೆ ನಿಮ್ಗೆ ಟೆಕ್ಸ್ಟೈಲ್ ಬೇಸ್ಡ್ ಮ್ಯೂಸಿಯಮ್ಸು ಕೂಡ ಅವ ಎಷ್ಟೋ ಕಡೆ. ಈ ರೀತಿಯಾಗಿ ಎಷ್ಟು ನಮ್ದು ಡಿಪಾರ್ಟ್ಮೆಂಟ್ಸ್ ಅವಲ್ಲ ಟೋಟಲ್ ಆಗಿ ಅದೆಲ್ಲದ್ರ ಮೇಲೂ ಬೇಸ್ಡು ಮ್ಯೂಸಿಯಮ್ಸ್ ಅವ ನಮ್ಮ ಇಂಡಿಯಾದಾಗ. ಬಟ್ ಏನು ಲ್ಯಾಕ್ ಆಫ್ ನಾಲೆಜ್ಲಿಂದ ಏನಾಗ್ಯದ ಅಲ್ಲೇ ಯೂತ್ ಜನರೇಷನ್ ಭೇಟಿನೇ ಕೊಡ್ಲಿಕ್ಕತ್ತಿಲ್ಲ. ಈ ಕಾರಣದಿಂದ ಏನಂದ್ರೆ ಅದನ್ನ ನಿಮ್ಮ ಸಿಲೆಬಸ್ಸಿಗೆ ಹಾಕಿದಾರೆ.
ಸೊ ನಿಮ್ದು 4th ಯೂನಿಟ್ ಒಳಗ ಬಿ ಒಳಗೆ ಏನಂದ್ರ KSTDC ಪಾಲಿಸಿ ಕರ್ನಾಟಕ ಟೂರಿಸಂ ಪ್ರಾಸ್ಪೆಕ್ಟ್ಸ್. KSTDC ಅಂದ್ರೆ ಏನು? KSTDC ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆ, ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ರೀತಿಯಾಗಿ ಪ್ರತಿ ಸ್ಟೇಟಿಗೂ ಅದ. ಓಕೆ, ನಮ್ದೇನು ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದ, ಹಂಗ ಪ್ರತಿ ಸ್ಟೇಟು ಕೂಡ ತನ್ನ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನ ಹೊಂದಿರ್ತದ. ಈ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಡರ್ ಒಳಗೆ ಏನಂದ್ರ ಟೂರಿಸಂ ಯಾವ್ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಬೇಕು, ಯಾವ ರೀತಿಯಾಗಿ ವಸತಿ ನಿಲಯಗಳನ್ನ ಅಭಿವೃದ್ಧಿ ಪಡಿಸಬೇಕು, ಯಾವ ರೀತಿಯಾಗಿ ಗೈಡ್ಸಿಗೆ ಟ್ರೈನಿಂಗ್ ಕೊಡಬೇಕು, ಯಾವ ರೀತಿಯಾಗಿ ಗೈಡ್ಶಿಪ್ ಅನ್ನ ಆಥರೈಸ್ಡ್ ಗೈಡ್ಶಿಪ್ಸ್ ಅನ್ನ ಮಾಡಬೇಕು, ಅವೆಲ್ಲ ನಿಯಮಗಳನ್ನ ರೂಪಿಸುವುದಾಗ್ಲಿ, ಪ್ರತಿ ಸ್ಟೇಟ್ ಒಳಗ ಪರ್ಟಿಕ್ಯುಲರ್ ಆದಂತಹ ಟೂರಿಸಂ ನೀತಿಗಳನ್ನ ಅಭಿವೃದ್ಧಿ ಪಡಿಸುವುದಾಗ್ಲಿ ಎದರ ಅಂಡರ್ ಬರ್ತದ? KSTDC ಒಳಗ. ಪ್ರತಿ ಸ್ಟೇಟಿಗೆ ಸಪರೇಟ್ ಆದಂತಹ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ತದೆ. ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದ್ದಂಗ. ಸೊ ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾವ ರೀತಿಯಾಗಿ ತನ್ನ ಪಾಲಿಸಿಯನ್ನ ಹೊಂದಿದ, ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದ್ಕೋದ್ ಬಂತು ಅದರ ಪಾಲಿಸಿ, ಅದನ್ನ ಏನಂದ್ರೆ ನೀವು ಚಾಪ್ಟರ್ 4 ಒಳಗ ಬಿ ಯೂನಿಟ್ ಒಳಗ ಓದ್ತೀರಿ. ಅದರ ಜೊತೆಗೆ ಕರ್ನಾಟಕ ಟೂರಿಸಂ ಪ್ರಾಸ್ಪೆಕ್ಟ್ಸ್, ಲೈಕ್ ಕರ್ನಾಟಕ ಟೂರಿಸಂ ಯಾವ ರೀತಿಯಾದಂತಹ ಉದ್ದೇಶಗಳನ್ನ ಹೊಂದಿದ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ, ಯಾವ ರೀತಿಯಾದಂತಹ ಟೂರಿಸ್ಟ್ ಪ್ಲೇಸ್ಗಳೊಳಗೆ ಸೌಲಭ್ಯಗಳನ್ನು ಒದಗಿಸೋ ಕಾನ್ಸೆಪ್ಟ್ ಹೊಂದಿದ, ಅದೆಲ್ಲದನ್ನು ಕೂಡ ಬಿ ಯೂನಿಟ್ ಒಳಗ ನೀವು ಓದ್ತೀರಿ. ದೆನ್ ಚಾಪ್ಟರ್ 4 ಒಳಗ ಯೂನಿಟ್ ಸಿ ಒಳಗ ಟೂರಿಸಂ ಇನ್ ಕರ್ನಾಟಕ, ಹಿಸ್ಟಾರಿಕಲ್ ಸೈಟ್ಸ್, ಹಿಲ್ ಸ್ಟೇಷನ್ಸ್, ಬೀಚಸ್, ಬರ್ಡ್ ಅಂಡ್ ವೈಲ್ಡ್ ಲೈಫ್ ಸೆಂಚುರೀಸ್. ಓಕೆ, ಸೊ ಸಿ ಒಳಗೆ ಏನಂತಂದ್ರ ಟೂರಿಸಂ ಆಫ್ ಕರ್ನಾಟಕ ಒಳಗ ಕರ್ನಾಟಕದ ಪ್ರವಾಸೋದ್ಯಮದೊಳಗ ಇರುವಂತಹ ಯಾವ್ಯಾವ ಪ್ರಮುಖ ಐತಿಹಾಸಿಕ ಪ್ರವಾಸಿ ತಾಣಗಳು, ದೆನ್ ಹಿಲ್ ಸ್ಟೇಷನ್ಗಳು, ಆಮೇಲೆ ಬೀಚ್ಗಳು, ದೆನ್ ಪಕ್ಷಿ ಮತ್ತು ಪ್ರಾಣಿ ಸಂಗ್ರಹಾಲಯಗಳು ಏನವಲ್ಲ ಅದರ ಕುರಿತು ಏನಂದ್ರೆ ನೀವು ಸಿ ಯೂನಿಟ್ ಒಳಗ ಏನು ಅಭ್ಯಸಿಸ್ತೀರಿ. ಹಿಸ್ಟಾರಿಕಲ್ ಸೈಟ್ಸ್ ಎಕ್ಸಾಂಪಲ್ ಅಂದ್ರೆ ಹಂಪಿ, ಪಟ್ಟದಕಲ್ಲು, ಬೇಲೂರು ಹಳೆಬೀಡು ಆಗಿರ್ಬೋದು, ಹಲಸಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ರೀತಿಯಾಗಿ ಚಿತ್ರದುರ್ಗ ಆಗಿರ್ಬೋದು, ಈ ರೀತಿಯಾಗಿ ಐತಿಹಾಸಿಕ ತಾಣಗಳು. ದೆನ್ ಬರ್ಡ್ ಸ್ಯಾಂಚುರೀಸ್ ಲೈಕ್ ದಾಂಡೇಲಿ ಆಗಿರ್ಬೋದು, ಬನ್ನೇರುಘಟ್ಟ ಆಗಿರ್ಬೋದು, ಎಕ್ಸಾಂಪಲ್ ಈ ರೀತಿಯಾಗಿ ಇವನ್ನ ನೀವು ಸಿ ಯೂನಿಟ್ ಒಳಗ ಅಭ್ಯಸಿಸ್ತೀರಿ. ದೆನ್ ನಮ್ದು ಲಾಸ್ಟ್ ಚಾಪ್ಟರ್ ಯಾವುದಂತಂದ್ರೆ ಮ್ಯಾಪ್ ಟಾಪಿಕ್ಸ್. ಬಿಕಾಸ್ ಟೂರಿಸಂ ಅಂಡ್ ಮ್ಯಾಪ್ ಎರಡು ಏನಂದ್ರ ಒಂದಕ್ಕೊಂದು ಆಲ್ವೇಸ್ ಕನೆಕ್ಟೆಡ್ ಇದ್ದಂಗೆ. ಟೂರಿಸಂ ಮ್ಯಾಪ್ ಸ್ಟಡೀಸ್ ಇಲ್ಲದೆ ಟೂರಿಸಂ ಸ್ಟಡೀಸ್ ಇಲ್ಲ, ಟೂರಿಸಂ ಸ್ಟಡೀಸ್ ಇಲ್ಲದೆ ಮ್ಯಾಪ್ ಸ್ಟಡೀಸ್ ಇಲ್ಲ. ಬಿಕಾಸ್ ಎರಡು ಕನೆಕ್ಟೆಡ್ ಅವ. ನೀವು ಮ್ಯಾಪ್ ಸ್ಟಡೀಸ್ ಬೇಸಿಕಲಿ ಎಕ್ಸಿಸ್ಟ್ ಆಗ್ಲಿಕ್ಕೆ ಮೇನ್ ಕಾರಣ ಏನು? ಪ್ರವಾಸ ಮಾಡೋ ಇದ್ದಾರ, ಪ್ರವಾಸ ಅನ್ನುವಂಥ ಒಂದು ಕನ್ಸೆಪ್ಟ್ ಎಕ್ಸಿಸ್ಟ್ ಆಗ್ತಾ ಅನ್ನುವಂಥ ರೀಸನ್ಲಿಂದನೇ ಮ್ಯಾಪ್ ಸ್ಟಡೀಸ್ ಅದ, ಹೌದಾ? ಸೊ ಅವೆರಡು ಒಂದಕ್ಕೊಂದು ಕನೆಕ್ಟೆಡ್, ಒಂದೇ ನಾಣ್ಯದ ಎರಡು ಮುಖಗಳಂತೇಳಿ ಅವ್ರು ಅನ್ಬೋದು. ಸೊ ಅದ್ರೊಳಗೆ ನಿಮ್ಗೆ ಮ್ಯಾಪ್ ಟಾಪಿಕ್ಸ್ ಒಳಗೆ ಎರಡು ಅವ, ಎ ಆ್ಯಂಡ್ ಬಿ ಯೂನಿಟ್ಸ್ ಅವ. ಸೊ ಎ ಯೂನಿಟ್ ಒಳಗೆ ಏನಂದ್ರೆ ನಿಮ್ಗೊಂದು ಸ್ಟಡಿ ಟೂರ್ ಅನ್ನ ಇರ್ತದ. ನೀವು ಯಾವ ಕಾಲೇಜ್ ಒಳಗೆ ಸ್ಟಡಿ ಮಾಡ್ಲಿಕತ್ತೀರಿ ಆ ಕಾಲೇಜ್ ನಿಮ್ಮನ್ನ ಸ್ಟಡಿ ಟೂರಿಗೆ ಕರ್ಕೊಂಡು ಹೋಗ್ತದ. ಸೊ ಆ ಸ್ಟಡಿ ಟೂರ್ ಮೇಲೆ ನೀವು ಏನೋ ಒಂದು ರಿಪೋರ್ಟ್ ಅಥವಾ ಪ್ರಾಜೆಕ್ಟ್ ಅನ್ನ ಬರೆದು ಅದನ್ನ ನಿಮ್ಮ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು. ಸೊ ಇದು ಫಸ್ಟ್ ಆಯ್ತು. ಸೊ ಬಿ ಒಳಗೆ ಏನಂದ್ರೆ ನಿಮ್ಗೆ 15 ಪ್ಲೇಸಸ್ ಅನ್ನ ಕೊಟ್ಟಿದ ಸಿಲೆಬಸ್ ಒಳಗೆ. ಅವು ಯಾವ್ಯಾವ ಅಂದ್ರೆ ಅಜ್ಮೀರ್, ತಿರುಪತಿ, ಅಮೃತ್ಸರ್, ಬನಾರಸ್, ಗೋವಾ, ನಾಗರ್ಹೊಳೆ, ಹಂಪಿ, ಆಗ್ರಾ, ಕೋನಾರ್ಕ್, ಡೆಲ್ಲಿ, ಕಲ್ಕತ್ತಾ, ಬಾಂಬೆ, ಮೌಂಟ್ ಅಬು, ಶ್ರೀನಗರ್, ಖಜುರಾಹೋ. ಈ 15 ಪ್ಲೇಸಸ್ ಏನವಲ್ಲ, ಈ 15 ಪ್ಲೇಸಸ್ ಒಳಗೆ ಯಾವುದಾದ್ರೂ 5 ಪ್ಲೇಸಸ್ ಅನ್ನ ನಿಮ್ಗೆ ಕ್ವಶನ್ ಪೇಪರ್ದಾಗ ಕೊಡ್ತಾರ. ಆ ಕ್ವಶನ್ ಪೇಪರ್ ಒಳಗೆ ಕೊಟ್ಟಿದಂತ 5 ಪ್ಲೇಸಸ್ ಬಗ್ಗೆ ವಿವರಣೆ ಕೊಟ್ಟು ಅದನ್ನ ಅದ್ರ ಕ್ವಶನ್ ಪೇಪರ್ ಜೊತೆಗೆ ಬಂದಂತ ಮ್ಯಾಪ್ ಒಳಗೆ ನೀವೇನ್ ಮಾಡ್ಬೇಕಾಗ್ತದ, ಮಾರ್ಕ್ ಮಾಡ್ಬೇಕಾಗ್ತದೆ. ನಿಮ್ ಸೆಕೆಂಡ್ PUC ಒಳಗೂ ಕೂಡ ಮ್ಯಾಪಿಂಗ್ ಇತ್ತು ಅದೇ ರೀತಿಯಾಗಿ. ಸೊ ಇದು ನಿಮ್ದು ಏನಂದ್ರೆ ಟೂರಿಸಂ ಸ್ಟಡೀಸ್ 5th ಸೆಮಿಸ್ಟರ್ದು ಆಪ್ಷನಲ್ ಪೇಪರ್ ಒಳಗೆ ಒಂದಾಗಿರ್ತಕ್ಕಂಥದ್ದು ಸಿಲೆಬಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.
ಯಾವುದಾದ್ರೂ ಡೌಟ್ಸ್ ಅಥವಾ ನೋಟ್ಸ್ ಸಲುವಾಗಿ ಕಮೆಂಟ್ ಬಾಕ್ಸ್ ಒಳಗಿರುವಂತಹ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಫಾಲೋ ಮಾಡಿರಿ. ಅಲ್ಲೇ ನಿಮ್ಮ ಡೌಟ್ಸ್ ಆ್ಯಂಡ್ ಯಾವುದೇ ಕ್ವೆರೀಸ್ ಇತ್ತಂದ್ರೆ ಅಲ್ಲಿ ನೀವು ಪೋಸ್ಟ್ ಮಾಡ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.